ಓಂ ಗುರುಭ್ಯೋ ನಮಃ. ಓಂ ಶ್ರೀಮಾತ್ರೇ ನಮಃ. ತಾರಾತಂತ್ರ ಯೂಟ್ಯೂಬ್ ಚಾನಲ್ಗೆ ನನ್ನ ನಮಸ್ಕಾರಗಳು. ಹಾಗೆ ನನ್ನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಹಾಗೆ ಇವತ್ತು ಒಂದು ಪಿಚಾಚಿ ಕಾಟ ನಿವಾರಣೆಗೆ ತಾಂತ್ರಿಕ ಪರಿಹಾರದ ಒಂದು ಮಂತ್ರವನ್ನು ತಗೊಂಡು ಬಂದಿದ್ದೀನಿ. ಅದು ಏನು ಅಂತೇಳಿದ್ರೆ, ಯಾರಿಗಾದರೂ ಪಿಚಾಚಿ ಕಾಟ ಏನಾದರೂ ಆಗ್ತಾಯಿದ್ರೆ ಈ ಒಂದು ಮಂತ್ರ ಹೇಳ್ಕೊಳ್ಳೋದ್ರಿಂದ ಅದು ಒಂದು ಒಳ್ಳೆಯ ವೈಬ್ರೇಷನ್ ಕೊಡುತ್ತೆ. ಹಾಗೆ ಅದರಿಂದ ಆ ಬಾಧೆಯಿಂದ ದೂರ ಬರ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿಂದು ಒಂದು ಮಂತ್ರ ತೆಗೆದುಕೊಂಡು ಬಂದಿದ್ದೀನಿ. ಆ ಮಂತ್ರ ಹೇಗೆ ಹೇಳ್ಕೊಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ ಒಂದು 58 ಬಾರಿ, ಸಾಯಂಕಾಲ ಒಂದು 58 ಬಾರಿ, ಇಲ್ಲ 108 ಬಾರಿ ಈ ಥರ ಆ ಮಂತ್ರನ ಹೇಳ್ಕೊಳ್ತಾ ಹೋಗಬೇಕು. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ತುಂಬ ಜಾಸ್ತಿ ಪಠನೆ ಮಾಡ್ತಾಯಿದ್ರೆ ಯಾರಿಗೆ ಪಿಚಾಚಿ ಈ ಕಾಟ ನಿವಾರಣೆ ಇರುತ್ತೆ, ತಾಂತ್ರಿಕ ಬಾಧೆ ಯಾರಿಗಿರುತ್ತೆ, ಆ ಮಂತ್ರದಿಂದ ಸಣ್ಣ ಒಂದು ಪರಿಹಾರ ನಿಮಗೆ ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು. ಹಾಗೋಸ್ಕರ ನಿಮಗೆ ಈ ಮಂತ್ರ ತಿಳಿಸ್ಕೊಡ್ತೀನಿ. ಆ ಮಂತ್ರ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಓಂ ನಮಃ ಕಾಳರೂಪಾಯ ಭಸ್ಮೀ ಕುರು ಸ್ವಾಹ. ಓಂ ನಮಃ ಕಾಳರೂಪಾಯ ಭಸ್ಮೀ ಕುರು ಸ್ವಾಹ. ಓಂ ನಮಃ ಕಾಳರೂಪಾಯ ಭಸ್ಮೀ ಕುರು ಸ್ವಾಹ ಅಂತ ಈ ಥರ ಈ ಮಂತ್ರನ ಹೇಳ್ಕೊಬೇಕು. ಯಾರಿಗೆ ಈ ಥರ ಪೀಡಿತರಾಗಿರ್ತಾರೆ ಅವರು ಈ ಮಂತ್ರನ ಜಾಸ್ತಿ ಉಪಯೋಗಿಸ್ತಾ ಹೋಗಬೇಕು. ಸಂಜೆ ಹೊತ್ತಲ್ಲಿ ಇದನ್ನು ಕುಳಿತುಕೊಂಡು ಉಚ್ಚಾರಣೆ ಮಾಡ್ತಾ ಹೋಗ್ತಾ ಇದ್ದಷ್ಟು ತುಂಬ ಒಳ್ಳೆಯದಾಗುತ್ತೆ. ಶರೀರದಲ್ಲಿ ನಮಗೆ ಕೆಟ್ಟ ವೈಬ್ಸ್ ಹೋಗಿ ಒಳ್ಳೆಯ ವೈಬ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಾಟ ಏನಿದೆ ಬೇಗ ನಿವಾರಣೆ ಆಗುತ್ತೆ ಈ ಮಂತ್ರದಿಂದ. ಇದು ಒಂದು ಚುಟುಕು ಪರಿಹಾರ ಹಾಗೂ ಚುಟುಕು ಮಂತ್ರ ಆಗಿರುತ್ತದೆ. ಹಾಗೆಯೇ ಇದೇ ಥರ ಮತ್ತಷ್ಟು ನಮ್ಮ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಐಕಾನ್ ಒತ್ತಿ ಮತ್ತು ಈ ವಿಡಿಯೋನ ಇಷ್ಟವಾದಲ್ಲಿ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡಿ ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.